Hi, hello, namaste, welcome to my channel. So, friends, almost 8 to 10 months ನಾನು ಯಾವುದೇ ರೀತಿ ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಆ, ಯಾಕೆ ಏನು ಅವೆಲ್ಲದರ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ಯಾಕೆ ನಾನು ವಿಡಿಯೋಸ್ನ ಹಾಕಿಲ್ಲ, ನಾನು ಆ, ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಟ್ರಾವೆಲಿಂಗ್ ವಿಡಿಯೋಸು ಮತ್ತು ನಾನು ಮನೆಯಲ್ಲೇ ಮಾಡ್ತಕ್ಕಂಥ ಕೆಲವೊಂದು ಫುಡ್ ಬ್ಲಾಗ್ಸ್ ಫುಡ್ ವಿಡಿಯೋಸ್ನ ಮಾಡ್ತಾ ಇದ್ದೆ. ಜೊತೆಗೆ ಆರಿ ಎಂಬ್ರಾಯ್ಡ್ರಿ ವರ್ಕಿಗೆ ಸಂಬಂಧಪಟ್ಟ ವಿಡಿಯೋಸ್ನ ಮಾಡ್ತಾ ಇದ್ದೆ. ಆರಿ ಎಂಬ್ರಾಯ್ಡ್ರಿ ವರ್ಕ್ದು ಕ್ಲಾಸಸ್ದು ವಿಡಿಯೋಸು ಟ್ಯುಟೋರಿಯಲ್ಸು ಕೂಡ ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಜೊತೆಗೆ ಅದೇ ಟೈಮಲ್ಲಿ ನಾನು ಅಂದ್ಕೊಂಡೆ ಆರಿ ಎಂಬ್ರಾಯ್ಡ್ರಿ ವರ್ಕ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಕೂಡ ನಾನು ಶುರು ಮಾಡ್ಕೊಂಡಿದ್ದೆ. ಅಂದರೆ ಕ್ಲಾಸಲ್ಲಿ ಏನೆಲ್ಲ ಹೇಳ್ಕೊಡ್ಬೇಕು, ಯಾವೆಲ್ಲ ಸ್ಟಿಚಸ್ನ ಹೇಳ್ಕೊಡ್ಬೇಕು, ಏನೆಲ್ಲ ಮೆಟೀರಿಯಲ್ಸ್ ಬೇಕು, ಈ ರೀತಿಯಾಗಿ ಒಂದಿಷ್ಟು ತಯಾರಿಗಳನ್ನ ನಾನು ಮಾಡ್ಕೊಳ್ತಾ ಇದ್ದೆ. ಇದೇ ಟೈಮಲ್ಲಿ ನಾನು ಬಿದ್ದುಬಿಟ್ಟು ಬಲಗೈನ ಏಟ್ ಮಾಡಿಕೊಂಡೆ. ಟೆನ್ನಿಸ್ ಎಲ್ಬೋ ಬಲಗೈ ಏಟಾಯಿತು. ಸೊ ಅದು ಎಷ್ಟು ಅಂತ ಅಂದರೆ ನನಗೆ ಆಲ್ಮೋಸ್ಟ್ 15 to 20 days ಕೈನ ಮೂವ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಪೇನ್ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ನಾನು ಆರಿ ಎಂಬ್ರಾಯ್ಡ್ರಿ ವರ್ಕ್ದು ಏನು ಕ್ಲಾಸ್ ಮಾಡಬೇಕು ಅಂದ್ಕೊಂಡೆ, ಆ ಒಂದು ವಿಷಯನ ಕೈಬಿಟ್ಟೆ. ಆಲ್ಮೋಸ್ಟ್ ಚೌತಿ ಹಬ್ಬ ಆದಾಗಿಂದ ಸುಮಾರು 2-2.5 ತಿಂಗಳ ಕಾಲ ಆಯಿತು. ಸೊ 10-15 ದಿವಸ ನಾನು ಏನೂ ಕೆಲಸನೇ ಮಾಡ್ತಾ ಇರಲಿಲ್ಲ. ಆಮೇಲೆ ಲೈಟಾಗಿ ಕೆಲಸ ಮಾಡ್ತಿದ್ದೆ. ಬಟ್ ಏನಂತ ಅಂದರೆ ನನಗೆ ವಿಡಿಯೋಸ್ನ ಮಾಡಿಕೊಂಡು ಅಡುಗೆಗಳನ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಜೊತೆಗೆ ಸ್ಪೆಷಲ್ ಅಂತ ನಾನೇನು ಮಾಡ್ತಾ ಇರಲಿಲ್ಲ. ನಾರ್ಮಲ್ ಮನೆಯಲ್ಲಿ ಏನು ಮಾಡ್ತೀವಿ ಮಾಮೂಲಿ ಅನ್ನ ಸಾಂಬಾರು ಆ ಥರ ಅಷ್ಟೇ ಇತ್ತು. ಸೊ ಹಾಗಾಗಿ ನಾನು ಯಾವುದೇ ರೀತಿ ವಿಡಿಯೋಸ್ನ ಮಾಡ್ಕೊಂಡಿಲ್ಲ. ಅದು ಒಂದು ಹಂತಕ್ಕೆ ಕಡಿಮೆ ಆಗ್ತಾ ಬಂತು ಅನ್ನೋ ಟೈಮಲ್ಲೇ ನಮ್ಮದು ವರ್ಷದ ಏನು ವರ್ಷ ಬರೋ ಹಾಗೆ ಕಾಫಿ ಕೊಯ್ಲು ಅಡಿಕೆ ಕೊಯ್ಲು ಸ್ಟಾರ್ಟ್ ಆಯಿತು. ಆ ಒಂದು ಕೆಲಸದಲ್ಲಿ ನಾನು ಬ್ಯುಸಿ ಆದೆ. ಸೊ ನನಗೆ ಇಲ್ಲಿ ಅಡುಗೆ ಮಾಡ್ತಾ ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡಿಕೊಂಡು ಅಷ್ಟು ಲಾಂಗ್ ಟೈಮ್ ಕಿಚನ್ನಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಒಂದು ರೀಸನ್ನಿಂದ ಯಾವುದೇ ರೀತಿ ವೀಡಿಯೋಸ್ಗಳನ್ನ ನಾನು ಮಾಡ್ಕೊಳ್ತಾ ಇರಲಿಲ್ಲ. ಸೊ ಅಡಿಕೆ ಕೊಯ್ಲು ಕಾಫಿ ಕೊಯ್ಲು ಎಲ್ಲ ಮುಗಿಯೋ ಹೊತ್ತಿಗೆ ಫೆಬ್ರವರಿ ಮುಗಿತ್ತು. ಜೊತೆಗೆ ನಾವು ಎಲ್ಲೂ ಟ್ರಾವೆಲ್ಸ್ನು ಆ ಟೈಮಲ್ಲಿ ಮಾಡಲಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿಲ್ಲ. ಅದಾದ ನಂತರ ಇನ್ನೇನೋ ಕಾಫಿ ಕೊಯ್ಲೆಲ್ಲ ಮುಗೀತು ಅನ್ನೋ ಹೊತ್ತಿಗೆ ನಮ್ಮದು ಸ್ಪ್ರಿಂಕ್ಲರ್ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಚಲ್ಲಿ. ಸೊ ಅದನ್ನೇನು ಸ್ಟಾರ್ಟ್ ಮಾಡ್ತಾ ಇದ್ವಿ, ಅದೇ ಟೈಮಲ್ಲಿ ನಮ್ಮ ಯಜಮಾನ್ರ ಆರೋಗ್ಯ ಸಮಸ್ಯೆ, ನಮ್ಮ ಯಜಮಾನ್ರಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂತು. ಅಂದರೆ ಅವರಿಗೆ ಫೀವರ್ ಬರೋಕ್ಕೆ ಶುರುವಾಯಿತು. ಸೊ 15 ದಿವಸ ನೋಡಿದ್ವಿ, ಫೀವರ್ ಬಂದು ಹೋಗಿ ಆಗ್ತಾ ಇತ್ತು. ಇದು ಆಗಿಲ್ಲ ಅಂತ ಹೇಳಿ ನಂತರ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಸುಮಾರು 25-28 ದಿನಗಳ ಕಾಲ ಹಾಸ್ಪಿಟ್ಲಲ್ಲೇ ಇರಬೇಕಾಯಿತು. ಸೊ ಅಷ್ಟು ದಿವಸ ನಾವು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ವಿ. ಸೊ ಅಲ್ಲಿಂದ ಮನೆಗೆ ಬಂದು ಸುಮಾರು 1-1.5 ತಿಂಗಳ ಮೇಲೆ ಬೇಕಾಯಿತು ಅವ್ರು ಕಂಪ್ಲೀಟ್ ರಿಕವರ್ ಆಗೋಕ್ಕೆ. ಸೊ ಅವ್ರು ಕಂಪ್ಲೀಟ್ ರಿಕವರ್ ಆದರು ಅನ್ನೋ ಹೊತ್ತಿಗೆ ನನ್ನ ಹೆಲ್ತ್ ಅಪ್ಸೆಟ್ ಆಯಿತು. ಸೊ ನಾನೊಂದು 7-8 ಡೇಸ್ ಹಾಸ್ಪಿಟ್ಲಲ್ಲಿದ್ದೆ. ಅಲ್ಲಿಂದ ಬಂದು ನಾನು ರಿಕವರ್ ಆಗೋಕ್ಕೆ ಆಲ್ಮೋಸ್ಟ್ ಇಷ್ಟು ಟೈಮ್ ಹಿಡಿತು. ಇಲ್ಲಾಂದರೆ ಇಷ್ಟೊತ್ತಿಗೆ ನನ್ನ ಆರಿ ವರ್ಕ್ ಕ್ಲಾಸ್ ಸ್ಟಾರ್ಟ್ ಆಗಬೇಕಿತ್ತು. ಅದು ಕೂಡ ಆಗಲಿಲ್ಲ. ಒಂದು ರೀತಿ ಬ್ಯಾಡ್ ಟೈಮ್. ಈ 8 to 10 ಮಂತ್ಸ್ ರಿಯಲಿ ವೆರಿ ಬ್ಯಾಡ್ ಟೈಮ್ ಆಯಿತು ನಮಗೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ವಿಡಿಯೋಸ್ಗಳನ್ನ ಮಾಡಿಲ್ಲ, ಹಾಗೆ ಅಪ್ಲೋಡ್ ಕೂಡ ಮಾಡೋಕ್ಕೆ ಹೋಗಿಲ್ಲ. ನಾನು ಮಧ್ಯದಲ್ಲಿ ಒಂದು ಟೈಮ್ ನಾನು ಮತ್ತೆ ವಿಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಬೇಕು, ಸುಮಾರು ಇದೊಂದು 2-3 ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಅದೇ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಅವರಿಗೆ ಮತ್ತೆ ಮಾಡೋಕ್ಕಾಗಲಿಲ್ಲ. ಈ ಎಲ್ಲ ರೀಸನ್ನಿಂದ ನನಗೆ ಸುಮಾರು 8-10 ತಿಂಗಳು ಯಾವುದೇ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ
ಯಾವುದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳು ಬಂದಿಲ್ಲ. ಸೊ ಇನ್ನು ಮುಂದೆ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ. ಆರಿ ಎಂಬ್ರಾಯ್ಡ್ರಿ ವರ್ಕ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರೋಸೆಸ್ಗಳಿದೆ, ಅವು ಮತ್ತೆ ತಯಾರಿಗಳಿದೆ, ಮತ್ತೆ ಅವುಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿ ಕೂಡ ನನಗೆ ಇನ್ಫಾರ್ಮ್ನ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು. ತಯಾರಿ ನಡೀತಾ ಇದೆ. ಯಾವಾಗಿಂದ ಆರಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಏನೆಲ್ಲ ಹೇಳ್ಕೊಡ್ತೀನಿ ಅವೆಲ್ಲದರ ಬಗ್ಗೆ ಕೂಡ ನಾನು ಮುಂದಿನ ದಿನ ವಿಡಿಯೋಗಳಲ್ಲಿ ನಾನು ಡೀಟೇಲ್ಸ್ನ ಕೊಡ್ತೀನಿ. ಬಟ್ ಆರಿ ವರ್ಕ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ನ ಮಾಡ್ಬೋದು. ಹಾಗೆ ಇನ್ನೊಂದು ಬಂದ್ಬಿಟ್ಟು, ನೀವು ಸಾಮಾನ್ಯವಾಗಿ ಆಂಡ್ರಾಯ್ಡ್ ಸೆಟ್ ಇರೋರೆಲ್ಲ ಹೆಚ್ಚು ಕಡಿಮೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತೀರಾ. ಸೊ ಅದೇ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿಕೊಂಡು ಮನಿನ ಅರ್ನ್ ಮಾಡ್ಬೋದು. ಈ ರೀತಿಯಾದಂತಹ ರೀಲ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ ತುಂಬ ಬರ್ತಾ ಇದೆ. ಅದನ್ನ ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಎಲ್ಲ ನೋಡಿರ್ತೀರ. ಸೊ ಆ ಒಂದು ಕೆಲಸಕ್ಕೆ ನಾನು ಕೂಡ ಸೇರ್ಕೊಂಡಿದ್ದೀನಿ. ಸೊ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಪ್ಲೀಸ್ ಅದನ್ನ ಚೆಕ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಹೇಗೆ ಇದರ ಪ್ರೋಸೆಸ್ಸು, ಹೇಗೆ ಇದರಲ್ಲಿ ದುಡ್ಡನ್ನ ಸಂಪಾದನೆ ಮಾಡೋದು, ಇವೆಲ್ಲದರ ಡೀಟೇಲ್ಸ್ನ ಕೂಡ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಆಲ್ಮೋಸ್ಟ್ ಡೈಲಿ ಅಪ್ಡೇಟ್ ಇರುತ್ತೆ. ವೀಕ್ಲಿ ಮಿನಿಮಮ್ 5 ಡೇಸ್ ಆದರೂ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಕ್ಲಿ 1 ಡೇ ಇಡೀ ವಾರದಲ್ಲಿ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾನು ಅಪ್ಡೇಟ್ನ ಮಾಡ್ತೀನಿ. ಅದಕ್ಕೆ ಹೇಗೆ ಜಾಯ್ನ್ ಆಗಬೇಕು, ಇದಕ್ಕೆ ಏನೆಲ್ಲ ಬೇಕು, ಅವೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ಅವರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದಕ್ಕೆ ಹೆಚ್ಚಿಗೆ ಏನು ಬೇಕಾಗಿಲ್ಲ. ಸಿಂಪಲ್ ಆಗಿ ಕೆಲವೊಂದು ವಿಷಯನ ನಾನಿಲ್ಲಿ ಹೇಳ್ತೀನಿ. ಇಂಟ್ರೆಸ್ಟ್ ಇರೋರು ಖಂಡಿತ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಇದಕ್ಕೆ ಯಾವುದೇ ರೀತಿ ಎಜುಕೇಷನ್ನ ಅವರಲ್ಲಿ ಕೇಳ್ತಾ ಇಲ್ಲ. ನಿಮ್ಮದು 10th ಪಾಸ್ ಆಗಿದ್ರು ಓಕೆ, PU ಆಗಿದ್ರು ಓಕೆ, ಡಿಗ್ರಿ ಆಗಿದ್ರು ಓಕೆ, ಯಾರು ಬೇಕಾದರೂ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡ್ಬೋದು. ಇದಕ್ಕೆ ಹೌಸ್ ವೈಫ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂಥ ಮೆನ್ ಆ್ಯಂಡ್ ವುಮೆನ್ ಯಾರು ಬೇಕಾದರೂ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ಬೋದು. ಇದಕ್ಕೆ ಏನು ಬೇಕು ಅಂತ ಅಂದರೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್, ಹಾಗೆ ನಿಮಗೆ ಒಳ್ಳೆ ಇಂಟರ್ನೆಟ್ ಇದ್ದು, ನಿಮಗೆ ದಿನಕ್ಕೆ 2 ರಿಂದ 3 ಗಂಟೆ ಸಮಯ ಇದ್ದು, ಬೇಸಿಕ್ ಇಂಗ್ಲೀಷ್ ಗೊತ್ತಿದ್ರೆ ಸಾಕು. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಕೂಡ ವರ್ಕ್ ಮಾಡ್ಬೋದು. ನಿಮಗೆ ಇಂಗ್ಲೀಷ್ ಅರ್ಥ ಆಗುತ್ತೆ, ಮಾತಾಡಕ್ಕೆ ಬರಲ್ಲ ಅಂದರೂ ಕೂಡ ನಡೆಯುತ್ತೆ. ಇದಕ್ಕೆ ಲ್ಯಾಪ್ಟಾಪೇ ಬೇಕು ಅನ್ನುವಂತಹ ಯಾವುದೇ ರೀತಿ ಇಲ್ಲ. ಲ್ಯಾಪ್ಟಾಪ್ ಬೇಕಂತಿಲ್ಲ, ಜಸ್ಟ್ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು, ನೀವು ಇದರಲ್ಲಿ ವರ್ಕ್ ಮಾಡ್ಬೋದು. ಜೊತೆಗೆ ಇದಕ್ಕೆ ಏನಂತ ಅಂದರೆ, ನೀವು ಫ್ರೀ ಟೈಮಲ್ಲಿ ಇದನ್ನ ಫ್ರೀ ಟೈಮ್ ಆಗಿನೂ ವರ್ಕ್ ಮಾಡ್ಕೋಬೋದು. ನೀವು ಫುಲ್ ಟೈಮ್ ಜಾಬ್ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೀವು ದಿನದಲ್ಲಿ 2 to 3 ಅವರ್ಸ್ ಫ್ರೀ ಇದೆ ಅಂದರೂ ಸಾಕು, ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ಬೋದು. ಸೊ ಹೌಸ್ ವೈಫ್ಸ್ ಅಂದರೆ ತುಂಬ ಜನಕ್ಕೆ ತುಂಬ ಥರ ಸಮಸ್ಯೆಗಳಿರುತ್ತೆ. ಓದ್ಕೊಂಡಿರ್ತಾರೆ, ಆದರೆ ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಅಥವಾ ವಯಸ್ಸಾದವರು ಇರ್ತಾರೆ, ಅಂಥವರು ಕೂಡ ಜಾಬ್ ಮಾಡ್ಬೋದು. ಅಥವಾ ನಾನು ಹಳ್ಳಿಯಲ್ಲಿದ್ದೀನಿ, ನನಗೆ ಏನು ಈಗ ನಮ್ಮ ಫ್ಯಾಮಿಲಿ ಫುಲ್ ಹಳ್ಳಿಯಲ್ಲಿದೆ, ನಾನೀಗೇನೋ ವರ್ಕ್ ಮಾಡ್ತೀನಿ ಅಂದರೆ ಸಿಟಿಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಹೋಗಿ ಇರೋಕ್ಕಾಗಲ್ಲ. ಅಂಥವ್ರು ಯಾರು ಬೇಕಾದ್ರೂ ಜಾಬ್ ಮಾಡ್ಬೋದು. ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದು ಯೂಶ್ವಲಿ ಎಲ್ಲರ ಹತ್ರ ಇರುತ್ತೆ. ನಿಮಗೆ ಗುಡ್ ಇಂಟರ್ನೆಟ್ ಕಲೆಕ್ಷನ್, ನಿಮಗೆ ಚೆನ್ನಾಗಿ ಇಂಟರ್ನೆಟ್ ಬರುತ್ತೆ ಅಂತ ಇದ್ದರೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿರೋ ನನ್ನ ಪೇಜಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಅದರಲ್ಲಿ ಡೈಲಿ ಇದಕ್ಕೆ ಏನೇನು ಬೇಕು, ರಿಕ್ವೈರ್ಮೆಂಟ್ಗಳು ಏನು ಎಲ್ಲವನ್ನು ಕೂಡ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ಪ್ಲೀಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಆ ಒಂದು ವರ್ಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ.
ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಅದರಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ, ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.